ನಮಸ್ತೆ. ಪುರಿ ಹೇಗೆ ಮಾಡೋದಂತ ಇವತ್ತು ನೋಡೋಣ. ಪ್ರತಿಯೊಬ್ಬರಿಗೆ ಪುರಿ ಮಾಡಬೇಕಾದ್ರೆ ಹೆಲ್ದಿನೂ ಇರಬೇಕು, ಆಮೇಲೆ ಎಣ್ಣೆಗೆ ಹಾಕಿದ ಕೂಡಲೇ ಚಂದ ಬುರು ಉಬ್ಬಿರಬೇಕು. ಆದರೆ ಪ್ರತಿ ಸಲ ಮಾಡಿದಾಗ ಸ್ವಲ್ಪ ಏನಾರೇ ಮಿಸ್ಟೇಕ್ ಆಗಿ ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಿಡಿತಾವೆ ಅಥವಾ ಜಾಸ್ತಿ ಉಬ್ಬೋದು ಇಲ್ಲ. ಆ ರೀತಿ ಆಗಬಾರ್ದಂತ ಪುರಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಅರ್ಧ ಮೈದಾ ಹಿಟ್ಟು, ಅರ್ಧ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾವು ಜಸ್ಟ್ ಮಾಡಬೇಕಾದ್ರೆ ಗೋಧಿ ಹಿಟ್ಟನ್ನು ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಫಂಕ್ಷನ್ ಏನಾರೇ ಮಾಡಬೇಕಾಗಿತ್ತಂದ್ರೆ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಎರಡೂ ಮಿಕ್ಸ್ ಮಾಡಿ ಸ್ವಲ್ಪ ಅದ್ರಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ಆಮೇಲೆ 3 ಅಥವಾ 4 ಚಮಚ ನಾನು ಎಣ್ಣೆ ಕಾಸಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಯಾಕೆ ಹಾಕ್ಕೊಂಡ್ರಪ್ಪ ಅಂತ ನಿಮ್ಗೆ ಅನಿಸ್ಬೋದು. ಸಕ್ಕರೆ ಹಾಕಿದ್ರಿಂದ ಪುರಿಗೆ ಕಲರ್ ಚಲೋ ಬರ್ತಾವೆ, ಕೆಂಪೂರ್ಣ. ಆಮೇಲೆ ನಾವು ಪುರಿ ಮಾಡಿದ ಕೂಡಲೇ ಉಬ್ಬಿರ್ತಾವೆ, ಬಟ್ ಆರಿದ ಬಳಿಕ ಅವು ಸ್ವಲ್ಪ ಉಬ್ಬಿದ್ದು ಎಲ್ಲ ಡೌನ್ ಆಗಿ ಹೋಗ್ತಾವೆ. ಸ್ವಲ್ಪ ಉಬ್ಬಿದ್ದು ಹಂಗೆ ಉಳಿಬೇಕಾಗಿತ್ತಂದ್ರೆ ನಾವು ಹಿಟ್ಟೊಳಗೆ ಸಕ್ಕರೆ ನಾದ್ಕೊಂಡ್ರೆ ಪುರಿ ಚಲೋ ಮತ್ತು ಖುಷಿತಾಗ್ತಾವೆ. ಸ್ವಲ್ಪ ಇದ್ರೊಳಗೆ ಹಾಲನ್ನು ಹಾಕ್ಕೊಂಡು ನಾದ್ಕೊಂತಂದ್ರೆ ಪುರಿ ಭಾಳ ಖುಷಿತಾಗ್ತಾವೆ. ಅಂದರೆ ಬಾಯಾಗ ಹಾಕಿದ ಕೂಡಲೇ ಪುರಿ ಕರಗಿರ್ತಾವೆ. ಆಮೇಲೆ ನಾವು ಇಲ್ಲಿ ಪುರಿ ಹಿಟ್ಟು ಮೆತ್ಕೋತೇವಲ್ಲ, ಮೆತ್ಕೊಳ್ಳುವಾಗ ಜಾಸ್ತಿ ಗಟ್ಟಿನೂ ಮಾಡಬಾರ್ದು, ಜಾಸ್ತಿ ತಿಳುವೂ ಮಾಡಬಾರ್ದು. ಸ್ವಲ್ಪ ಮೀಡಿಯಮ್ ಆಕಾರದಾಗ ನಾವು ಹಿಟ್ಟು ನಾದಿದ್ದು ಹಂಗೆ ಇಟ್ಕೋಬೇಕಿದೆ. ತಿಳು ಹಿಟ್ಟು ನಾದ್ಕೊಂಡ್ವಿ ಅಂದ್ರೆ ಪುರಿ ಮೆದು ಹಾಕಾವ. ಆಮೇಲೆ ಭಾಳ ಗಟ್ಟಿ ಆಯ್ತಂದ್ರೆ ಭಾಳ ಒಂಥರ ಕಡಕಾಗಿಬಿಡ್ತಾವೆ. ಹೀಗಾಗಿ ಸ್ವಲ್ಪ ಮೀಡಿಯಮ್ ಇಟ್ಕೋಬೇಕು. ನೋಡಿರಿ, ಈ ಹದಕ್ಕೆ ನಮ್ಮ ಪುರಿ ತಯಾರಾಗಿದೆ ಹಿಟ್ಟೀಗ. ಇದೊಂದು ಅರ್ಧ ಇಲ್ಕ ಒಂದು ತಾಸು ಬಿಡಬೇಕಾ. ಬಿಟ್ಟಾದ ಬಳಿಕ ಕರೆಕ್ಟ್ ಎಲ್ಲ ಹಿಟ್ಟು ನಣಿತದಲ್ಲ, ಆಮೇಲೆ ಸಣ್ಣ ಉಳ್ಳಿ ಮಾಡ್ಕೊಂಡು ನಾವು ಈ ಕಡೆ ಪುರಿ ಲಟ್ಸ್ಕೊಳ್ಳೋಣ. ಇಲ್ಲಪ್ಪ ನಮ್ಗೆ ಈ ರೀತಿ ಬೇಡ, ಶೇಪ್ ಚಲೋ ರೌಂಡ್ ಹನ್ಸ್ಬೇಕಾಗಿತ್ತಂದ್ರೆ ಸ್ವಲ್ಪ ಉಳ್ಳಿ ದೊಡ್ಡ ಮಾಡ್ಕೊಳ್ಳೋದು. ಆಮೇಲೆ ಒಂದು ದೊಡ್ಡದು ಯಾವುದಾರೆ ವಾಟಿ, ಯಾವುದಾರೆ ಡಬ್ಬಿ ಟೋಪನ್ನು ಹಾಕಿ ಹಿಂಗೆ ರೌಂಡಾಗಿ ಕಟ್ ಮಾಡಿದ್ರೆ ಚಲೋತ್ತಂಗೆ ರೌಂಡ್ ಶೇಪ್ ಬರ್ತಾವೆ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡಬೇಕಾಗಿತ್ತಂದ್ರೆ ಅವ್ರಿಗೆ ಸಣ್ಣ ರೌಂಡಾಗಿ ಲಟ್ಸೋಕೆ ಬರೋಂಗಿಲ್ಲಲ್ಲ, ಅದಕ್ಕೆ ಅವ್ರ ಸಲುವಾಗಿ ಈ ರೀತಿ ಯೂಸ್ ಮಾಡಿರಿ ಟ್ರಿಕ್. ಪುರಿ ಲಟ್ಸಿದ್ದು ತಯಾರಾಯಿತು. ಆಮೇಲೆ ಎಣ್ಣೆನೂ ಕಾದಿತ್ತು. ಅದ್ರೊಳಗೆ ಹಾಕಿದ ಕೂಡಲೇ ನೋಡಿರಿ, ಸ್ವಲ್ಪ ನಾವು ಜಾರಿ ಹಚ್ಚೋಕ್ಕಿಂತ ಮೊದಲೇ ತಾನಾಗಿ ಎಷ್ಟು ಚಂದ ಬುರು ಉಬ್ಕೊಂಡು ಬಂತು. ಕಲರೂ ಎಷ್ಟು ಚಂದ ಬಂದದ ನೋಡಿರಿ. ಜಾಸ್ತಿ ಡಾರ್ಕ್ ಇಲ್ಲ, ಜಾಸ್ತಿ ಲೈಟ್ ಆಗಿಲ್ಲ, ಬ್ರೌನ್ ಕಲರ್ ನಮ್ದು ಪುರಿದ ಕಲರ್ ಬಂದದ. ಮತ್ತು ನೋಡಿರಿ, ಸ್ವಲ್ಪ ಟಚ್ ಮಾಡಿದ ಕೂಡಲೇ ಸಾಕು ಪುರಿದ ಎಷ್ಟು ಚಂದ ಉಬ್ಕೊಂಡು ಬರತ್ತವ. ಇದೇ ರೀತಿ ಮಾಡಬೇಕಾಗಿತ್ತಂದ್ರೆ ಇದೇ ರೀತಿ ಹಿಟ್ಟು ಹಿಂಗೆ ನಾದ್ಕೊಳ್ರಿ, ಭಾಳ ಚಲೋ ಪುರಿ ಆಕ್ಕಾವ. ಯಾಕಂದ್ರೆ ಪುರಿ ಮಾಡಬೇಕಾದ್ರೆ ಪ್ರತಿ ಸಲ ಪ್ರತಿಯೊಬ್ಬರಿಗೆ ಸ್ವಲ್ಪ ಮಿಸ್ಟೇಕ್ ಆಗೇ ಬಿಡ್ತದೆ. ನೋಡಿರಿ ಎಷ್ಟು ಚಲೋ ಹೊತ್ತಂಗೆ ಪುರಿ ಉಬ್ಕೊಂಡು ಬಂತ. ನಾನು ಇಲ್ಲಿ ಪುರಿ ಜೊತೆ ಬಟಾಟೆ ಪಲ್ಯ ಮಾಡ್ಕೊಂಡಿದ್ನಿ. ಪುರಿ ಜೊತೆ ಕುರ್ಮಾ, ಬಟಾಟೆ ಭಾಜಿ, ಶ್ರೀಖಂಡು, ಆಮ್ರಖಂಡು, ಆಮೇಲೆ ಉಳ್ಳಾಗಡ್ಡಿ ರಸ ಮಾಡಿ ಆಮೇಲೆ ಮಿಕ್ಸ್ ಹಾಕ್ಕೊಂಡು ಅದ್ರಾಗ ತಿಂದ್ರೂ ಅದು ಚಲೋ ತಂಗೆ ಅಂತದ. ಪುರಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.